ನಾಯಕನಹಳ್ಳಿ ಭಾಗದಲ್ಲಿ ಕಾರ್ಮಿಕರು ಹೆಚ್ಚಾಗಿ ವಾಸ ಮಾಡ್ತಾರೆ. ಇವರು ಲೋಕಲ್ ಗ್ಯಾಸ್ನ ತಗೊಂಡು ಇವತ್ತು ಈ ಅನಾಹುತ ಆಗಿದೆ. 3 ಜನ ಬರ್ನಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಅಡಿಗೆಯ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಮೂವರಿಗೆ ಗಂಭೀರವಾದಂತ ಗಾಯಗಳಾದಂತಹ ಘಟನೆ ಬೆಂಗಳೂರು ದಕ್ಷಿಣದ ಕಾಚನಾಯಕನಹಳ್ಳಿಯಲ್ಲಿ ಸಂಭವಿಸಿದೆ. ಬದುಕನ್ನ ಕಟ್ಟಿಕೊಳ್ಳಲು ದೂರದ ಅಸ್ಸಾಂನಿಂದ ಬಂದಿದ್ದಂತಹ ಈ ಮೂವರು ಯುವಕರು ಇದೀಗ 50%ಗೂ ಹೆಚ್ಚು ಗಾಯಗಳಾಗಿ ಸಾವು ಬದುಕಿನ ನಡುವೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋರಾಟವನ್ನ ನಡೆಸುತ್ತಿದ್ದಾರೆ. ಇವರು ರಾತ್ರಿ ಅಡಿಗೆ ಮಾಡಿ ಗ್ಯಾಸ್ ಅನ್ನ ಆಫ್ ಮಾಡದೆ ಮಲಗಿದ್ದಾರೆ. ಮುಂಜಾನೆ ಎದ್ದಾಗ ಮೊಬೈಲ್ ಟಾರ್ಚ್ ಆನ್ ಮಾಡಿದಾಗ ಈ ಒಂದು ಗ್ಯಾಸ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ. ಈ ಸ್ಫೋಟದಿಂದಾಗಿ ಮನೆಯ ಕಿಟಕಿ ಬಾಗಿಲುಗಳು ಕಿತ್ತು ಬಂದಿದೆ. ಹಾಗೆಯೇ ಒಳಗಿದ್ದಂತ ಮೂವರಿಗೂ ಗಂಭೀರವಾದಂತಹ ಗಾಯಗಳಾಗಿದೆ. 50%ಕ್ಕೂ ಹೆಚ್ಚು ಇವರು ಗಾಯಗೊಂಡಿದ್ದಾರೆ. ಇವರನ್ನ ಸಮೀಪದ ಆಸ್ಪತ್ರೆಗೆ ಸ್ಥಳೀಯರು ದಾಖಲು ಮಾಡಿದ್ದಾರೆ. ನಂತರ ಅಗ್ನಿಶಾಮಕ ದಳದವರು ಬಂದು ಈ ಒಂದು ಸಿಲಿಂಡರ್ ತೆರವುಗೊಳಿಸಿದ್ದಾರೆ. ಆದ್ರೆ ಈ ಒಂದು ಬ್ಲಾಸ್ಟ್ ಗೆ ಪ್ರಮುಖ ಕಾರಣವೇ ಲೋಕಲ್ ಸಿಲಿಂಡರ್ಗಳು ಸಪ್ಲೈ ಆಗ್ತಿದೆ, ಗೋ ಗ್ಯಾಸ್ ಎನ್ನುವಂತಹ ಸಿಲಿಂಡರ್ಗಳು ಇಲ್ಲಿ ಸಪ್ಲೈ ಆಗುತ್ತಿದೆ ಎನ್ನುವಂತಹ ವಿಚಾರ ಈಗ ಗಂಭೀರವಾಗಿ ಎಲ್ಲರನ್ನು ಕಾಡ್ತಾ ಇದೆ. ಈ ಒಂದು ಘಟನೆಯು ಸಮೀಪದ ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ಅಕ್ರಮವಾದಂತಹ ಸಿಲಿಂಡರ್ಗಳ ಸಪ್ಲೈ ಪೊಲೀಸರ ಗಮನಕ್ಕೂ ಇರುತ್ತೆ. ಅದ್ಯಾಕೋ ಪೊಲೀಸ್ನವರು ಇವರ ಮೇಲೆ ನಿಯಂತ್ರಣವನ್ನ ಏರ್ತಾ ಇಲ್ವಾ, ಅಥವಾ ಗೊತ್ತಿದ್ದು ಕೂಡ ಇವರು ಜಾಣ ಕಿವುಡು ಮತ್ತು ಕುರುಡುತನ ಮೆರಿತಿದ್ದಾರೆ ಎನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಈ ಘಟನೆಯಲ್ಲಿ ಗಾಯಗೊಂಡಂತವರು ಅಸ್ಸಾಂ ಮೂಲದ ಬದನ್ದಾಸ್, ದಯಾಲ್, ಗುಲಾಬ್ ಈ ಮೂವರಾಗಿದ್ದಾರೆ. ರಮೇಶ್ ಎಂಬುವರ ಬಿಲ್ಡಿಂಗ್ ನಲ್ಲಿ ಬಾಡಿಗೆಗಿದ್ದರು. ಘಟನೆಯ ಬಗ್ಗೆ ನೆರೆಯವರು ವಿವರಿಸಿದ್ದು ಹೀಗೆ: ಯಾರು ಕೂಡ ಲೋಕಲ್ ಗ್ಯಾಸ್ನ ಪರ್ಚೇಸ್ ಮಾಡಬಾರ್ದು. HP ಆಗಲಿ ಇಂಡಿಯನ್ ಗ್ಯಾಸ್ ಆಗಲಿ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿ ಅವ್ರು ಬಳಕೆ ಮಾಡಬೇಕು. ಇಂಥ ಗ್ಯಾಸ್ ಎಲ್ಲ ಬಳಕೆ ಮಾಡಿದಾಗ ಅವ್ರಿಗೆ ಪಾಪ ಇನ್ಶೂರೆನ್ಸ್ ಕೂಡ ಸಿಗಲ್ಲ. ಹೊಟ್ಟೆಪಾಡಿಗಾಗಿ ಏನು ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದು ಜೀವನ ಮಾಡ್ತಾ ಇದ್ದಾರೆ. ಅವರ ಮಕ್ಕಳು, ಅವ್ರ ತಂದೆ ತಾಯಿ ಪರಿಸ್ಥಿತಿ ನೋಡಿದ್ರೆ ಇವತ್ತು ಕಣ್ಣಲ್ಲಿ ನೀರು ಬರ್ತೈತೆ. ಆ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ಯಾರು ಕಾರಣರಾಗಿದ್ದಾರೋ ಇದಕ್ಕೆ ತನಿಖೆ ಕೈಗೊಂಡು ಅವ್ರಿಗೆ ಒಂದು ನ್ಯಾಯ ಒದಗಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಏನು ಸಂಬಂಧಪಟ್ಟ ಇಲಾಖೆಗಳು ಇಂಥದ್ರ ಬಗ್ಗೆ ಎಚ್ಚೆತ್ಕೊಂಡು ಯಾರು ಇಂಥ ಸಿಲಿಂಡರ್ಗಳನ್ನ ಮಾರ್ತಾ ಇದ್ದಾರೆ, ಸರಬರಾಜು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕಠಿಣವಾದಂಥ ಕ್ರಮ ಕೈಗೊಂಡು ಒಂದು ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ ಈ ಭಾಗದಲ್ಲೇ ಸುಮಾರು ಒಂದು 10 ಜನ ಒಂದೂವರೆ ವರ್ಷದಿಂದ ಒಂದು 3ನೇದೋ 4ನೇದೋ ಇದು ಆಗ್ತಾಯಿದೆ. ಇದು ನಿರಂತರವಾಗಿ ನಡೀತಾ ಇರ್ತೈತೆ. ಇಂಥದ್ದು ಕಡಿವಾಣ ಹಾಕಲೇಬೇಕು ಅಂತ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಪಕ್ಕದ ಮನೆಯಲ್ಲಿ ಇರೋದು. ಬೆಳಗ್ಗೆ 8 ಗಂಟೆಗೆ ಜೋರಾಗಿ ಸೌಂಡ್ ಆಯಿತು. ಹಾಗಾಗಿ ಏನಂತ ಹೊರಗಡೆ ಬಂದು ನೋಡಿದ್ರೆ ಕಿಟಕಿಗೆಲ್ಲ ಹೊಡೆದು ಹೊಗೆ ಬರ್ತಾಯಿತ್ತು. ನೋಡಿದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಇವರೇನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ರಾತ್ರಿ ಸಿಲಿಂಡರ್ ಆಫ್ ಮಾಡಿದ್ರೆ ಮಲ್ಕೊಂಡು ಅದನ್ನು ಬೆಳಗ್ಗೆ ಕರೆಂಟ್ ಇರಲಿಲ್ಲ ಅಂತೇಳಿ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರೆ. ಅದು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ. ದಯವಿಟ್ಟು ಎಲ್ಲರಿಗೂ ಹೇಳೋದು ಅಂದರೆ ದಯವಿಟ್ಟು ಎಲ್ಲರೂ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಸಿಲಿಂಡರ್ ಆಫ್ ಮಾಡಿ ಅದನ್ನು ಚೆಕ್ ಮಾಡಿ ಮಲ್ಕೊಳ್ಳಿ. ಅಲ್ಲಿ ಸಿಲಿಂಡ್ರು ಏನು ಬ್ಲಾಸ್ಟ್ ಆಗಿಲ್ಲ, ಅದು ಅವ್ರು ಆನ್ ಮಾಡಿರೋದ್ರಿಂದ ಬೆಳಿಗ್ಗೆ ಹೊತ್ತು ಈ ಥರ. ಆಮೇಲೆ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ರು ಅವರು. ಮತ್ತು ಸೌಂಡ್ ಆಗಿದ ತಕ್ಷಣ ನಾವೆಲ್ಲ ಬಂದು ನೋಡಿದಾಗ ಈ ಥರ ಒಂದು ಕಿಚ್ಚಿ ಗಾಡಿಗೆಲ್ಲ ಹೊರಡೋಗ್ಬಿಟ್ಟಿತ್ತು. ಆಮೇಲಿಂದ ನಾವು ಆ್ಯಂಬುಲೆನ್ಸ್ಗೆ ಇದಕ್ಕೆ ಕಾಲ್ ಮಾಡ್ತೀವಿ, ಫೈರ್ ಇದಕ್ಕೆ. ಆಮೇಲೆ ಅವ್ರು ಬಂದು ಎನ್ಎಚ್ ಕಡೆಯಿಂದ ಬಂದು ಅವ್ರು ಹಾಸ್ಪಿಟಲ್ ಕರ್ಕೊಂಡೋಗಿ ರೆಸ್ಕ್ಯೂ ಮಾಡಿದ್ದಾರೆ. ಇವಾಗ 3 ಜನಕ್ಕೂ ಗಾಯ ಆಗಿದೆ, ಅಂದರೆ ಚರ್ಮ ಎಲ್ಲ ಬಂದಿದೆ. ಹೌದು, ಹೀಗೆ ರಕ್ತ ಸಿಕ್ತವಾಗಿ ಈ ಗಾಯಾಳುಗಳಾಗಿ ಬಿದ್ದಿರ್ತಕ್ಕಂಥವ್ರು ದೂರದ ಅಸ್ಸಾಂನಿಂದ ಬಂದಂತಹ ದುರಾದೃಷ್ಟವಂತರು. ಇವರು ರಾತ್ರಿ ಅಡಿಗೆ ಮಾಡಿದ ನಂತರ ಗ್ಯಾಸ್ ಅನ್ನ ಆಫ್ ಮಾಡದೆ ಮಲಗದ್ರ, ಇಲ್ಲವೇ ಸಿಲಿಂಡರ್ ನಲ್ಲೇ ಲೀಕೇಜ್ ಆಯ್ತಾ ಗೊತ್ತಿಲ್ಲ. ಆದ್ರೆ ಬೆಳಗ್ಗೆ ಎದ್ದಾಗ ಇವರು ಇದ್ದಕ್ಕಿದ್ದಂತೆ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿದ್ದಾರೆ. ಕರೆಂಟ್ ಇರ್ಲಿಲ್ವಂತೆ. ಆದ್ರೆ ಆ ರೀತಿಯಾದಂತ ವಾಸನೆ ಬಂದಂತ ಸಂದರ್ಭದಲ್ಲಿ ಕಿಟಕಿ ಬಾಗಿಲುಗಳನ್ನ ತೆರೆದು ಆ ನಂತರ ಲೈಟ್ ಹಾಕ್ಬಹುದು ಅಥವಾ ಮತ್ತೇನಾದ್ರೂ ಮಾಡಬಹುದು ಎನ್ನುವಂತಹ ಆ ಒಂದು ವಿಚಾರ ಇವರಿಗೆ ತಿಳಿದಿರ್ಲಿಲ್ಲ ಅನ್ಕೊಳ್ತೇನೆ. ಈ ರೀತಿಯಾದಂತ ದುರಂತಕ್ಕೆ ಕಾರಣವಾಗಿದೆ. ಈಗ ಪ್ರಶ್ನೆ ಉದ್ಭವವಾಗ್ತಾ ಇರುವಂತದ್ದು, ಈ ಒಂದು ಸಿಲಿಂಡರ್ ಗಳನ್ನ ಸಪ್ಲೈ ಮಾಡಿದಂತಹ ಏಜೆನ್ಸಿ ಯಾವುದು? ಹಾಗಾಗಿ ಆ ಒಂದು ಏಜೆನ್ಸಿಯ ಮೇಲೆ ಈಗ ತನಿಖೆಯನ್ನು ಆರಂಭಿಸಬೇಕಾಗತ್ತೆ. ಮತ್ತು ಈ ಒಂದು
ಸಿಲಿಂಡರ್ ಗೋ ಗ್ಯಾಸ್ ಕಂಪನಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಇವರ ವಿರುದ್ಧ ಈಗ ಸೂರ್ಯ ಸಿಟಿ ಪೊಲೀಸ್ನವರು ಪ್ರಕರಣ ದಾಖಲಿಸಿಕೊಂಡು ಏನ್ ಮಾಡ್ತಾರೆ ಎನ್ನುವಂತದ್ದು ಕುತೂಹಲವನ್ನ ಕೆರಳಿಸಿದೆ. ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.